Hello everyone. Today we will discuss the topic of regional parties in India. ಭಾರತದ ಪ್ರಾದೇಶಿಕ ಪಕ್ಷಗಳು. ಈ ಟಾಪಿಕ್ನಲ್ಲಿ ನಾವು ಚರ್ಚಿಸುವಂಥ ಮುಖ್ಯ ವಿಷಯಗಳು ರಾಜಕೀಯ ಪಕ್ಷದ ಅರ್ಥ, ಪ್ರಾದೇಶಿಕ ಪಕ್ಷದ ಅರ್ಥ, ಪ್ರಾದೇಶಿಕ ಪಕ್ಷದ ಉಗಮ ಮತ್ತು ಬೆಳವಣಿಗೆ ಹಾಗೂ ಅದರ ಮಹತ್ವ, ಒರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್, ಮುಖ್ಯ ಪ್ರಾದೇಶಿಕ ಪಕ್ಷಗಳ ಕೀ ಪಾಯಿಂಟ್ಸನ್ನು ಆ್ಯಂಡ್ ಮೆನಿ ಮೋರ್. Now, before we will start, let's see the importance of learning this topic. First of all, ಈ ಟಾಪಿಕ್ ಪರೀಕ್ಷಾ ದೃಷ್ಟಿಕೋನದಿಂದ ಅತ್ಯಂತ ಮಹತ್ವದಾಗಿದೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆನ್ಸ್, ಒಂದು ಉತ್ತಮವಾದಂತಹ ನಾಗರಿಕ, ಪ್ರಜೆ ಮತ್ತು ರಾಜಕೀಯ ತತ್ವಜ್ಞಾನಿ ನಿರ್ಮಿಸಲು ಇದರ ಜ್ಞಾನ ಅವಶ್ಯಕವಾಗಿದೆ. ಜೊತೆಯಲ್ಲಿ ನಮ್ಮ ರಾಷ್ಟ್ರದ ಪ್ರಗತಿಗೆ ಇದರ ಜ್ಞಾನ ಅಮೂಲ್ಯಕರವಾಗಿದೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂತಹ IAS, KAS, FDA, SDA ಎಕ್ಸೆಟ್ರಾ ಈ ವಿಷಯದ ಜ್ಞಾನ ಅವಶ್ಯಕ ಹಾಗೂ ಮಹತ್ವಕಾರಿಯಾಗಿದೆ. ಲೆಟ್ಸ್ ಬಿಗಿನ್. ಪ್ರಾದೇಶಿಕ ಪಕ್ಷಗಳು, ಇದರ ಅರ್ಥ ತಿಳಿಯೋಕ್ಕಿಂತ ಮುಂಚೆ ನಾವು ಸಿಂಪಲ್ ಆಗಿ ಪಕ್ಷವೆಂದರೇನು ತಿಳಿದುಕೊಳ್ಳೋಣ. ಇಲ್ಲಿ ಪಕ್ಷವೆಂದರೆ ನಿರ್ದಿಷ್ಟ ಉದ್ದೇಶಕ್ಕೆ ಕೂಡಿರುವ ಜನರ ಗುಂಪು ಅಥವಾ ಸಮೂಹ. ಅದೇ ರೀತಿಯಲ್ಲಿ ರಾಜಕೀಯ ಪಕ್ಷವೆಂದರೆ ರಾಜಕೀಯ ಅಧಿಕಾರದ ಉದ್ದೇಶಕ್ಕಾಗಿ ಸಂಘಟಿಸಿರುವ ಜನರ ಗುಂಪು ಎಂದು ಇದರ ಅರ್ಥವನ್ನು ನಾವು ಕಾಣುತ್ತೇವೆ. ಇಲ್ಲಿ ಎಕ್ಸಾಂಪಲ್ ಆಗಿ ನಾವು ನೋಡಿದರೆ, ರಾಜಕೀಯ ಅಧಿಕಾರದಲ್ಲಿ ಬರುವ ಕಾರ್ಯಗಳು ಯಾವೆಂದರೆ ಶಾಸನಗಳ ರಚನೆಯನ್ನು ಮಾಡುವುದು, ಆಡಳಿತ ನಡೆಸುವುದು, ಸಾರ್ವಜನಿಕ ಯೋಜನೆಗಳನ್ನು ಹಮ್ಮಿಕೊಳ್ಳುವುದು. ಇವತ್ತು ಆಧುನಿಕ ಪ್ರಾತಿನಿಧಿಕ ಪ್ರಜಾಪ್ರಭುತ್ವದ ಬೆನ್ನೆಲುಬು ಈ ರಾಜಕೀಯ ಪಕ್ಷಗಳು. ಉದಾಹರಣೆಗೆ, ರಾಜಕೀಯ ಪಕ್ಷಗಳ ಮುಖಾಂತರ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಎದುರಿಸಿ ಸರ್ಕಾರ ರಚಿಸಿ ಆಡಳಿತವನ್ನು ನಡೆಸುತ್ತಾರೆ. ರಾಜಕೀಯ ಪಕ್ಷಗಳು ರಾಷ್ಟ್ರದಲ್ಲಿ ರಾಜಕೀಯ ಗೊಂದಲ, ಅಸ್ತವ್ಯಸ್ತತೆ ಮುಖಾಂತರ ಅನಾಹುತಗಳಿಗೆ ಕಾರಣವಾಗುತ್ತದೆ. ನಮ್ಮ ರಾಷ್ಟ್ರದ ಪ್ರಮುಖವಾದಂತಹ ರಾಜಕೀಯ ಪಕ್ಷಗಳಾದಂತಹ ಕಾಂಗ್ರೆಸ್ಸು, BJP, CPI, CPM, DMK, AIDMK, ಶಿವಸೇನಾ, ತೃಣಮೂಲ್ ಕಾಂಗ್ರೆಸ್ ಮುಂತಾದವು ನಾವು ಕಾಣಬಹುದು. ಪ್ರಾಂತೀಯ ಪಕ್ಷಗಳು ಎಂದರೆ ಮೋರಿಸ್ ಜಾನ್ಸ್ ಅವರ ಪ್ರಕಾರ ಸ್ಟೇಟ್ ಪಾರ್ಟೀಸ್ ಎಂದು ಕರೆದಿದ್ದಾರೆ. ಯಾಕೆ ಅಂದರೆ ಇವು ಬಹುಕಾಲದವರೆಗೆ ಒಂದೇ ರಾಜ್ಯಕ್ಕೆ ಸೀಮಿತವಾಗಿರುತ್ತದೆ. ಅದೇ ರಾಜ್ಯದ ಚುನಾವಣೆಯಲ್ಲಿ ಮಾತ್ರ ಭಾಗವಹಿಸುತ್ತಾರೆ. ಪ್ರಾದೇಶಿಕ ಪಕ್ಷವೆಂದರೆ ಒಂದು ನಿರ್ದಿಷ್ಟ ಪ್ರಾದೇಶಿಕ ಭಾವನೆಯೊಂದಿಗೆ ರಾಜಕೀಯ ಅಧಿಕಾರಕ್ಕಾಗಿ ಒಂದುಗೂಡಿರುವ ಜನರ ಗುಂಪು. ಅದೇ ರೀತಿಯಲ್ಲಿ ನಾವು ನಮ್ಮ ಭಾರತದಲ್ಲಿ ಕಾಣುವಂತಹ ಪ್ರಾದೇಶಿಕ ಪಕ್ಷಗಳು ಯಾವ್ಯಾವು ನಾವು ನೋಡ್ತೀವಿ. DMK, AIDMK ಇನ್ ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಶಿವಸೇನಾ, ಪಂಜಾಬ್ದಲ್ಲಿ ಅಕಾಲಿದಳ್, ಜಮ್ಮು ಮತ್ತು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್, ಜಾರ್ಖಂಡ್ದಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಇವನ್ನು ನಾವು ಕಾಣುತ್ತೇವೆ. ಅದೇ ರೀತಿಯಲ್ಲಿ ಈ ಮೋರಿಸ್ ಜಾನ್ಸ್ ಅದಕ್ಕೋಸ್ಕರ ಇದಕ್ಕೆ ಸ್ಟೇಟ್ ಪಾರ್ಟೀಸ್ ಎಂದು ಅವರು ಕರೆದಿದ್ದಾರೆ. ಹಾಗಾದರೆ ಪ್ರಮುಖವಾಗಿ ಈ ಪ್ರಾದೇಶಿಕ ಪಕ್ಷಗಳು ತಮ್ಮ ಪ್ರಾಂತದ ನಿರ್ದಿಷ್ಟವಾದಂತಹ ಸಂಸ್ಕೃತಿಯನ್ನು ಎತ್ತಿ ಹಿಡಿದು ಗಮನವನ್ನು ಸೆಳೆಯುತ್ತಾರೆ. ನೆರೆಹೊರೆಯ ರಾಜ್ಯಗಳಲ್ಲಿಯೂ ಸಹ ಅದೇ ಸಂಸ್ಕೃತಿಯ ವ್ಯವಸ್ಥೆ ಇದ್ದರೆ ಅಲ್ಲಿಯೂ ಸಹ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ. ಭಾರತದಲ್ಲಿ ಇರುವ ಪ್ರಮುಖ ಪ್ರಾದೇಶಿಕ ಪಕ್ಷಗಳು ನಾವು DMK, AIDMK, ತೆಲುಗು ದೇಶಂ, ಶಿವಸೇನಾ ನಾವು ಕಾಣುತ್ತೇವೆ. ಈಗ ಪ್ರಾದೇಶಿಕ ಪಕ್ಷಗಳ ಉಗಮ ಮತ್ತು ಬೆಳವಣಿಗೆ, ಒರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್. ಈ ಪ್ರಾಂತೀಯ ಪಕ್ಷಗಳ ಉಗಮಕ್ಕೆ ಮಹತ್ವವಾದಂತಹ ಕಾರಣಗಳು. ಫಸ್ಟ್ ಆಫ್ ಆಲ್, ಭಾರತವು ಹಲವಾರು ಭೂಭಾಗಗಳಿಂದ ಕೂಡಿರುವಂತಹ ಒಂದು ದೇಶ. ಈ ಭೂಭಾಗದ ಪ್ರಾಂತ್ಯಗಳಲ್ಲಿ ಹಲವಾರು ವೈವಿಧ್ಯ ಸಂಸ್ಕೃತಿಯನ್ನು, ಭಾಷೆಯನ್ನು, ರೂಢಿ ಸಂಪ್ರದಾಯವನ್ನು, ಆಚಾರ ವಿಚಾರವನ್ನು, ವೇಷಭೂಷಣವನ್ನು ಮತ್ತು ಇದಕ್ಕಿಂತ ಮೇಲಾಗಿ ಸಾಮಾಜಿಕ ಮತ್ತು ಆರ್ಥಿಕ ಅಂತರವನ್ನು ನಾವು ನೋಡುತ್ತೇವೆ. ಅದಕ್ಕೋಸ್ಕರ ಭಾರತವು ಸ್ವಾತಂತ್ರ್ಯ ನಂತರ ಬಹುಕಾಲದವರೆಗೆ ಒಂದೇ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಆಳ್ವಿಕೆಯನ್ನು ನಡೆಸಿತು. ಕಾಂಗ್ರೆಸ್ನಂತಹ ಒಂದು ಶಕ್ತಿಯುತ ರಾಷ್ಟ್ರೀಯ ಪಕ್ಷವು ಪ್ರಾಂತೀಯ ರಾಜಕೀಯ ಬೆಳವಣಿಗೆಯನ್ನು ತಡೆ ಹಿಡಿದು ವೈವಿಧ್ಯತೆಯಲ್ಲಿ ಏಕತೆ ಎಂಬ ಮಂತ್ರದಿಂದ ಮುನ್ನಡೆಯಿತು. ಆದರೆ ಈ ಪಕ್ಷ ಅವನತಿ ಪ್ರಾರಂಭವಾದಾಗ ಸಹಜವಾಗಿ ಪ್ರಾಂತೀಯ ಪಕ್ಷಗಳು, ಸಂಘಟನೆಗಳು ತಮ್ಮ ತಲೆಯನ್ನು ಎತ್ತಿ ಕಾಂಗ್ರೆಸ್ನನ್ನು ಹಲವಾರು ರಾಜ್ಯಗಳಲ್ಲಿ ಸೋಲಿಸಿತು. ಸ್ಥಳೀಯ ಸಮಸ್ಯೆಗಳನ್ನು ಪ್ರಖರವಾಗಿ ಬಹಿರಂಗಗೊಳಿಸುವುದರಲ್ಲಿ ಈ ಪ್ರಾದೇಶಿಕ ಪಕ್ಷಗಳು ಸಕ್ಸಸ್ಫುಲ್ಗಳಾಗಿದ್ದಾವೆ.
ಪ್ರಾಂತ್ಯಗಳ ಅಸ್ತವ್ಯಸ್ತತೆ, ಪ್ರಮುಖವಾಗಿ ಆರ್ಥಿಕ ಬೆಳವಣಿಗೆ ಕುಂಠಿತಕ್ಕೆ ಕೇಂದ್ರ ಸರ್ಕಾರವೇ ಕಾರಣವೆಂದು ಈ ಪ್ರಾದೇಶಿಕ ಪಕ್ಷಗಳ ನಾಯಕರು ಪ್ರಚಾರವನ್ನು ಪಡಿಸಿದರು. ಈ ಪ್ರಾದೇಶಿಕ ಪಕ್ಷಗಳ ಉಗಮ ಮತ್ತು ಬೆಳವಣಿಗೆಯ ಇನ್ನೊಂದು ಪ್ರಮುಖವಾದಂತಹ ಕಾರಣ ಎಥೆನಿಕ್ ಶಕ್ತಿಗಳು ಮತ್ತು ಕೋಮುವಾದ. ಈ ಕಾರಣಕ್ಕೆ ಇವು ರಾಷ್ಟ್ರದ ಬೇರೆ ಪ್ರದೇಶಗಳಲ್ಲಿ ಸಕ್ಸಸ್ಫುಲ್ ಆಗಿ ಬೆಳೆದಿಲ್ಲ. ಈಗ ಸ್ಥಳೀಯ ಸಮಸ್ಯೆಗಳು ಮತ್ತು ಬೇಡಿಕೆಗಳನ್ನು ಪ್ರಾದೇಶಿಕ ಪಕ್ಷಗಳ ಈ ಕ್ಯಾರಿಸ್ಮ್ಯಾಟಿಕ್ ಪರ್ಸನಾಲಿಟಿಗಳಾದಂತಹ ಲೀಡರ್ಗಳಾದಂತಹ NT ರಾಮಾರಾವ್ ಆಫ್ ಆಂಧ್ರ ಪ್ರದೇಶ್, ಲಾಲ್ದೆಂಗ್ ಆಫ್ ಮಿಜೋರಾಂ, ಸುಭಾಷ್ ಗೆಜಿಂಗ್ ಆಫ್ ವೆಸ್ಟ್ ಬೆಂಗಾಲ್ ಇಂತಹ ಮುಂತಾದ ನಾಯಕರು ನಿರ್ದಿಷ್ಟವಾದಂತಹ ಪ್ರದೇಶ ಮತ್ತು ಜನರ ಮನಸ್ಸಿನ ಮೇಲೆ ತಮ್ಮದೇ ಆದಂತಹ ಹಿಡಿತವನ್ನು ಸಾಧಿಸಿದರು. ಪ್ರಾದೇಶಿಕ ಪಕ್ಷಗಳ ಮುಖ್ಯ ಅಸ್ತಿತ್ವವು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿರುತ್ತದೆ. ಆದರೆ ಕೆಲವು ಪ್ರಾದೇಶಿಕ ಪಕ್ಷಗಳು ತಮ್ಮ ಸ್ಥಾನಮಾನವನ್ನು ಎತ್ತರಿಸಲು ರಾಷ್ಟ್ರೀಯ ಪಕ್ಷಗಳ ಜೊತೆ ಕೈಯಲ್ಲಿ ಜೋಡಿಸಿವೆ ಮತ್ತು ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಿ ಅಧಿಕಾರವನ್ನು ಪಡೆದಿದೆ. ಉದಾಹರಣೆಗೆ DMK ಮತ್ತು ನ್ಯಾಷನಲ್ ಕಾನ್ಫರೆನ್ಸ್, ಕಾಂಗ್ರೆಸ್, ತೆಲುಗು ದೇಶಂ, ದ ಅಸ್ಸಾಂ ಗಣ ಪರಿಷತ್ joined the National Front and subsequently become the partners in the government of the Janata Dal headed by VP Singh. ಈ ಪ್ರಾದೇಶಿಕ ಪಕ್ಷಗಳನ್ನು ಬೇಡಿಕೆ ಸಮೂಹವೆಂದು ಕರೆಯಲಾಗಿದೆ. ಇದರ ಮುಖ್ಯ ಉದ್ದೇಶವು ಸ್ಥಳೀಯ ಸಮಸ್ಯೆಗಳನ್ನು ಜನರ ಮುಂದೆ ಪ್ರಚಾರಪಡಿಸುವುದು. ಇವರ ಸಂವಿಧಾನವು ಸಂಯುಕ್ತ ವ್ಯವಸ್ಥೆಯಲ್ಲಿ ಕೇಂದ್ರಕ್ಕೆ ನೀಡಿರುವ ಅತಿ ಬಲವನ್ನು ತಿದ್ದುಪಡಿ ಬೇಡಿಕೆಯನ್ನು ಇಡುತ್ತಾರೆ. ಅದೇ ರೀತಿಯಲ್ಲಿ ರಾಜಕೀಯವೆಂದರೆ ಅಧಿಕಾರಕ್ಕೆ ಹೋರಾಟ. ಆದ ಕಾರಣ ರಾಷ್ಟ್ರೀಯ ಮತ್ತು ಜಾತ್ಯತೀತ ಪಕ್ಷಗಳು ಪ್ರಾಂತೀಯ ಪಕ್ಷದ ಜೊತೆ ಸಂಬಂಧ ಬೆಳೆಸಲು ಪ್ರಯತ್ನವನ್ನು ಮಾಡುತ್ತಾರೆ. ಪ್ರಾಂತೀಯ ಪಕ್ಷಗಳ ಪಾತ್ರವನ್ನು ಒಂದೇ ಸನ್ನಿವೇಶದಲ್ಲಿ ಅಭ್ಯಸಿಸುವುದು ಸರಿಯಿಲ್ಲ. ಒಂದು ನಿರ್ದಿಷ್ಟವಾದ ಪಕ್ಷವು ತಮ್ಮ ಜನರ ಆಶೆಗೋಸ್ಕರ, ಹಿತಗೋಸ್ಕರ ಹೋರಾಟವನ್ನು ರಾಷ್ಟ್ರದ ಏಕತೆ ಮತ್ತು ಒಕ್ಕೂಟಕ್ಕೆ ಮಾರಕವಾಗದಂತೆ ಹೋರಾಟ ಮಾಡುವುದು, ಇದರಲ್ಲಿ ಯಾವುದೇ ತಪ್ಪಿಲ್ಲ. ಕೆಲವು ಪ್ರಾಂತೀಯ ಪಕ್ಷಗಳು ಸಂವಿಧಾನಾತ್ಮಕ ಚೌಕಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸಿ ಜನರಿಗೆ ಒಂದು ಸ್ಥಿರ ಮತ್ತು ಒಳ್ಳೆಯ ಆಡಳಿತವನ್ನು ನೀಡಿದ್ದಾರೆ. ಉದಾಹರಣೆಗೆ DMK, AIDMK, ತೆಲುಗು ದೇಶಂ, ಅಸ್ಸಾಂ ಗಣ ಪರಿಷತ್ ಇತರೆ ಪಕ್ಷಗಳು ಕೆಲಸ ಕಾರ್ಯಗಳನ್ನು, ಆರೋಗ್ಯಕರ ಬೆಳವಣಿಗೆಯನ್ನು ಈ ಸಂಯುಕ್ತ ವ್ಯವಸ್ಥೆಯಲ್ಲಿ ನೀಡಿದ್ದಕ್ಕಾಗಿ ಅವರಿಗೆ ಪ್ರಶಂಸಿಸಲೇಬೇಕು. ಭಾರತದ ಪ್ರಾದೇಶಿಕ ವ್ಯವಸ್ಥೆಯಲ್ಲಿ ಕೆಲವು ಪ್ರಾಂತೀಯ ಪಕ್ಷಗಳ ಉನ್ನತವಾದಂತಹ ಮತ್ತು ಅತಿ ಮುಖ್ಯವಾದಂತಹ ಭವಿಷ್ಯವನ್ನು ಹೊಂದಿದೆ. ರಾಜ್ಯಗಳಲ್ಲಿ ಪಕ್ಷಗಳು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಸನ್ನಿವೇಶದಲ್ಲಿ ಉಗಮಗೊಂಡಿವೆ. ಕೆಲವು ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ಅಸ್ತಿತ್ವಕ್ಕೆ ಬಂದಿವೆ. ಅದೇ ರೀತಿಯಲ್ಲಿ ಒಂದು ಮೇಜರ್ ಪೊಲಿಟಿಕಲ್ ರೀಜನಲ್ ಪಾರ್ಟಿಗಳಾದಂತಹ DMK ಮತ್ತು AIDMK, ಇದರ ಅರ್ಥ ಡ್ರಾವಿಡಿಯನ್ ಪ್ರೋಗ್ರೆಸ್ ಫೆಡರೇಷನ್. ಸೊ ಇವತ್ತು ಈ ದಕ್ಷಿಣ ಭಾರತದ ತಮಿಳುನಾಡು ರಾಜ್ಯದಲ್ಲಿ ಎರಡು ಪ್ರಮುಖ ಪಕ್ಷಗಳಿವೆ. ಒಂದು DMK ಡ್ರಾವಿಡಿಯನ್ ಮುನ್ನೇತ್ರ ಕಝಿಗಂ ಮತ್ತು ಅಖಿಲ್ ಭಾರತ್ ಅಣ್ಣಾ ದ್ರಾವಿಡಿಯನ್ ಮುನ್ನೇತ್ರ ಕಝಗಂ AIADMK. ಇದರಲ್ಲಿ DMK ಹಳೆಯ ಪಕ್ಷವಾಗಿದೆ. ಈ ಪಕ್ಷ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಇದರ ಮುಖ್ಯ ಸಿದ್ಧಾಂತವು ಐಡಿಯಾಲಜಿ ತಮಿಳು ಹೆಮ್ಮೆ, ತಮಿಳು ರಾಷ್ಟ್ರೀಯವಾದ. ಭಾರತ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಎರಡು ದ್ರಾವಿಡಿಯನ್ ಪಕ್ಷಗಳಿತ್ತು. ಒಂದು ಸ್ವಾತಂತ್ರ್ಯ ಪಕ್ಷ, ಇದು ದಕ್ಷಿಣ ಭಾರತದಲ್ಲಿ ದ್ರಾವಿಡಿಯನ್ನರ ಸ್ವಾತಂತ್ರ್ಯವನ್ನು ಬಯಸಿತು. ಇನ್ನೊಂದು ಪಕ್ಷ ನ್ಯಾಯ ಪಕ್ಷ, ಇದು ದ್ರಾವಿಡಿಯನ್ನರ ಹೆಮ್ಮೆ ಎಂಬ ಸಿದ್ಧಾಂತವನ್ನು ಹೊಂದಿತ್ತು. ಭಾರತ ಸ್ವಾತಂತ್ರ್ಯ ನಂತರ ದಕ್ಷಿಣ ಭಾರತದ ಮದ್ರಾಸ್ ರಾಜ್ಯದಲ್ಲಿ ಎರಡು ಪಕ್ಷಗಳ ಸೇರಿ DMK ಎಂಬ ಪಕ್ಷವನ್ನು ಸ್ಥಾಪಿಸಿದರು. ಇದರ ಮುಖ್ಯ ರೂವಾರಿ CN ಅಣ್ಣಾದುರೈ. ಸೊ ಇಲ್ಲೇ ಇದು ನಮ್ಮ ಪ್ರಿಯ ಭಾರತ. ಇದರಲ್ಲಿ ತಮಿಳುನಾಡು ರಾಜ್ಯದ ಚಿತ್ರವನ್ನು ನಾವು ನೋಡ್ಬೋದು. ಇದರ ರಾಜಧಾನಿ ಚೆನ್ನೈ, ಇದರ ಹಿಂದಿನ ಹೆಸರು ಮದ್ರಾಸ್ವಾಗಿತ್ತು. ಸೊ ಅದೇ ರೀತಿಯಲ್ಲಿ CN ಅಣ್ಣಾದುರೈ ಈ ಪಕ್ಷವನ್ನು 17ನೇ ಸೆಪ್ಟೆಂಬರ್ 1949ರಲ್ಲಿ ಸ್ಥಾಪಿಸಿದರು ಮತ್ತು ಅವರೇ ಈ ಪಕ್ಷದ ಸಂಚಾಲಕರಾಗಿ 1969ರವರೆಗೆ ಕಾರ್ಯವನ್ನು ನಿರ್ವಹಿಸಿದರು. ಇವರ ನಂತರ ಈ ಪಕ್ಷವನ್ನು M ಕರುಣಾನಿಧಿಯವರು ತಮ್ಮ ಹಿಡಿತದಲ್ಲಿ ಸಾಧಿಸಿ ತಮ್ಮ ಕೊನೆಯ ಉಸಿರುವರೆಗೆ ಇದರ ಆಡಳಿತವನ್ನು ನಡೆಸಿದರು. ಈ ಪಕ್ಷ ಪ್ರಾರಂಭದಲ್ಲಿ ಸ್ವತಂತ್ರ ತಮಿಳು ರಾಷ್ಟ್ರವನ್ನು ಬಯಸಿತು. ನಂತರ ದಿನಗಳಲ್ಲಿ ತಮಿಳು ರಾಜ್ಯದ ಬೇಡಿಕೆಯನ್ನು ಇಟ್ಟು ಹೋರಾಟದ ನಂತರ ತಮಿಳು ರಾಜ್ಯ ಅಸ್ತಿತ್ವಕ್ಕೆ ಬಂತು. ಈ ಪಕ್ಷವು ಪ್ರಾರಂಭದಿಂದಲೇ ಉತ್ತರ ಭಾರತ ವಿರೋಧಿ ಧೋರಣೆಯನ್ನು ಹೊಂದಿತ್ತು. ಉತ್ತರ ಭಾರತದ ಸಂಸ್ಕೃತಿಯ ಪ್ರವೇಶವನ್ನು ಇವರು ವಿರೋಧಿಸಿದರು. ವಿಶೇಷವಾಗಿ ಹಿಂದಿ ಭಾಷೆಯನ್ನು ಇವರು ವಿರೋಧಿಸಿದರು. ಸೊ ಅದೇ ರೀತಿಯಲ್ಲಿ
17 ಅಕ್ಟೋಬರ್ 1972 ಈ ಸಮಯದಲ್ಲಿ ಈ ಪಕ್ಷದಲ್ಲಿ ಒಂದು ಇಬ್ಬಾಗವಾಯಿತು. MC ರಾಮಚಂದ್ರನ್ ರವರ ನೇತೃತ್ವದಲ್ಲಿ ಇನ್ನೊಂದು ಪಕ್ಷದ ಉಗಮವಾಯಿತು. ಅದೇ ಆಲ್ ಇಂಡಿಯಾ ಅಣ್ಣಾ ದ್ರಾವಿಡನ್ ಮುನ್ನೇತ್ರ ಕಜಗಂ AIADMK ಪಕ್ಷ. ಸೊ ಟಿಲ್ 1987 ರಾಮಚಂದ್ರನ್ ಮರಣ ನಂತರ ಈ ಪಕ್ಷವನ್ನು ಜಯಲಲಿತಾ ಈ ಪಕ್ಷವನ್ನು ತಮ್ಮ ಜೀವಿತಾವಧಿಯವರೆಗೆ ನೋಡಿಕೊಂಡರು. ಸೊ ಜಯಲಲಿತಾ ಅವರು ಸುಮಾರು 6 ಬಾರಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು. ಸೊ ಇಲ್ಲೇ ಈ AIADMK ಅವರ ಚುನಾವಣಾ ಚಿಹ್ನೆಯನ್ನು ನಾವು ನೋಡಬಹುದು. ಅದೇ ರೀತಿಯಲ್ಲಿ ಈ ಸೂರ್ಯದ ಚಿತ್ರ ಕಾಣುತ್ತಿರೋದು ಇದು DMK ಪಕ್ಷದ ಚಿಹ್ನೆ. ಸೊ ಅದೇ ರೀತಿಯಲ್ಲಿ ಈ ತಮಿಳು ಹೆಮ್ಮೆ ಸಿದ್ಧಾಂತ ಈ ಪಕ್ಷಗಳು ಆಧುನಿಕತೆಯೊಂದಿಗೆ ಕೇಂದ್ರದಲ್ಲಿ ಸರ್ಕಾರ ರಚಿಸುವಷ್ಟು ಮತ್ತು ಆಡಳಿತ ನಡೆಸುವಷ್ಟು ಬೆಳೆದಿವೆ. ಉದಾಹರಣೆ, ಇಟ್ ಫಾರ್ಮ್ ದಿ ಕೋಲಿಷನ್ ವಿತ್ ದಿ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್ NDA ಫ್ರಮ್ 1919 to 2004. From 2004 to earlier 2013, DMK was in alliance with United Progress Alliance UPA first and UPA second. At present, AIADMK party ruling in Tamil Nadu. CM is Palani-Swamy. ಸೊ ಇದು DMK ಮತ್ತು AIADMK ಪಕ್ಷದ ಮುಖ್ಯ ಕೀ ಪಾಯಿಂಟ್ಸ್ಗಳಾಗಿತ್ತು. ನೆಕ್ಸ್ಟ್ ನಾವು ನೋಡೋದು ಇನ್ನೊಂದು ಪ್ರಮುಖವಾದಂತಹ ಪ್ರಾದೇಶಿಕ ಪಕ್ಷ ತೆಲುಗು ದೇಶಂ. ಸೊ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇರೋದು ಸೈಕಲ್ ಇರುವಂಥ ಚಿತ್ರ. ಇದು ಚುನಾವಣೆಯ ಲಾಂಛನ. ಅದೇ ರೀತಿಯಲ್ಲಿ ಇನ್ನೊಂದು ಪಕ್ಕದಲ್ಲಿರುವಂತಹ ಚಿತ್ರವನ್ನು ನಾವು ನೋಡ್ಬೋದು. ಇವರು ಫೇಮಸ್ ತೆಲುಗು ಫಿಲ್ಮ್ ಸ್ಟಾರ್ NT ರಾವ್. ಸೊ ದಕ್ಷಿಣ ಭಾರತದ ಇನ್ನೊಂದು ರಾಜ್ಯ ಆಂಧ್ರ ಪ್ರದೇಶ್. ಇಲ್ಲಿ ತೆಲುಗು ಫಿಲ್ಮ್ ಸ್ಟಾರ್ NT ರಾಮ್ ಅವರು ತೆಲುಗು ದೇಶಂ ಎಂಬ ಪಕ್ಷವನ್ನು 29 ಮಾರ್ಚ್ 1982ರಲ್ಲಿ ಸ್ಥಾಪಿಸಿದರು. DMK ಮತ್ತು ಈ ಪಕ್ಷಗಳ ಸಿದ್ಧಾಂತಗಳಲ್ಲಿ ಸೌಮ್ಯತೆಯನ್ನು ಹೊಂದಿದೆ. ತೆಲುಗು ದೇಶಂ ಪಕ್ಷವೂ ಸಹ ಪ್ರಾದೇಶಿಕ ತೆಲುಗು ಹೆಮ್ಮೆ ಎಂಬ ಸಿದ್ಧಾಂತವನ್ನು ಹೊಂದಿದೆ. ಸಿನ್ಸ್ 1995 ದ ಪಾರ್ಟಿ ಈಸ್ ಹೆಡೆಡ್ ಬೈ N. ಚಂದ್ರಬಾಬು ನಾಯ್ಡು, ಫಾರ್ಮರ್ ಚೀಫ್ ಮಿನಿಸ್ಟರ್ ಆಫ್ ಆಂಧ್ರ ಪ್ರದೇಶ್. ಸೊ ತೆಲುಗು ದೇಶಮು ಈ ಪಾರ್ಟಿಯೂ ಸಹ ಕೇಂದ್ರದಲ್ಲಿ ಯುನೈಟೆಡ್ ಫ್ರಂಟ್ ಅವ್ರ ಜೊತೆ ಸಹ ಇವರು ಸಂಬಂಧನ ಹೊಂದಿದ್ರು, ಆಳ್ವಿಕೆಯಲ್ಲಿ ಭಾಗವಹಿಸಿದರು 1996 to 1998. ಅದೇ ರೀತಿಯಲ್ಲಿ ನ್ಯಾಷನಲ್ ಫ್ರಂಟ್ 1989 to 1996. TDP was the first regional party to become the main opposition party at the 8th Lok Sabha 1984 to 1989. So it is very important point. So 16 March 2018 the TDP walked out of Prime Minister Narendra Modi's National Democratic Alliance NDA. So presently why is Jagan Mohan Reddy CM of Andhra Pradesh, YSR Congress Party, Telangana CM since 2nd June 2014 K. Chandrasekhar our party Telangana ರಾಷ್ಟ್ರೀಯ ಸಮಿತಿ. ಸೊ ಇಲ್ಲಿ ಮುಖ್ಯವಾದಂತಹ ಬೆಳವಣಿಗೆಯನ್ನು ನಾವು ಆಂಧ್ರ ಪ್ರದೇಶದಲ್ಲಿ ನಾವು ನೋಡ್ತೀವಿ. ಆಂಧ್ರ ಪ್ರದೇಶವು ಈ 2 ರಾಜ್ಯಗಳಾಗಿ ಉಗಮವಾಯಿತು. ಒಂದು ಆಂಧ್ರ ಪ್ರದೇಶ್, ಇನ್ನೊಂದು ತೆಲಂಗಾಣ ಎಂದು. ಇವತ್ತು ಪ್ರೆಸೆಂಟ್ಲಿ ಆಂಧ್ರ ಪ್ರದೇಶದಲ್ಲಿ YS ಜಗನ್ಮೋಹನ್ ರೆಡ್ಡಿ ಅವರು CM ಆಗಿದ್ದಾರೆ. ಅವರ ಪಕ್ಷ YSR ಕಾಂಗ್ರೆಸ್. ಅದೇ ರೀತಿಯಲ್ಲಿ ತೆಲಂಗಾಣದಲ್ಲಿ ಅಲ್ಲಿ K. ಚಂದ್ರಶೇಖರ್ ಅವರು CM ಆಗಿದ್ದಾರೆ. ಅವರ ಪಕ್ಷ ತೆಲಂಗಾಣ ರಾಷ್ಟ್ರೀಯ ಸಮಿತಿ. ಸೊ ಇದೇ ರೀತಿಯಲ್ಲಿ ನಾವು ನಮ್ಮ ಭಾರತದಲ್ಲಿ ಇನ್ನೊಂದು ಪ್ರಮುಖವಾದಂತಹ ಪ್ರಾದೇಶಿಕ ಪಕ್ಷವನ್ನು ನೋಡ್ತೀವಿ. ಅದೇ ಶಿರೋಮಣಿ ಅಕಾಲಿ ದಳ್. ಉತ್ತರ ಭಾರತದ ಪಂಜಾಬದಲ್ಲಿ ಶಿರೋಮಣಿ ಅಕಾಲಿ ದಳ್ ಎಂಬ ಪ್ರಾಂತೀಯ ಪಕ್ಷವನ್ನು ನಾವು ನೋಡ್ತೀವಿ. ಇದು ಒಂದು ರಾಜ್ಯ ಪಕ್ಷವೆಂದು ಹೆಸರಿಸಲಾಗಿದೆ. ಈ ಪಕ್ಷದ ಉಗಮದಲ್ಲಿ ಧಾರ್ಮಿಕತೆ ಮತ್ತು ಸಿಖ್ ಧರ್ಮದ ಅನುಯಾಯಿಗಳನ್ನು ಈ ಪಕ್ಷ ಹೊಂದಿದೆ. ಈ ಪಕ್ಷವು ಸಹ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. 14 ಡಿಸೆಂಬರ್ 1920 ಈ ಪಕ್ಷದ ಸ್ಥಾಪನೆಯಾಗಿತ್ತು. ಸೊ ಈ ಪಕ್ಷ
ಬ್ರಿಟಿಷರಿಂದ ಸಿಖ್ ಜನರಿಗೆ ಪ್ರತ್ಯೇಕ ರಾಷ್ಟ್ರದ ಪಂಜಾಬನ್ನು ಬೇಡಿಕೆಯನ್ನು ಇಟ್ಟಿದ್ದರು. ಭಾರತ ಸ್ವಾತಂತ್ರ್ಯ ನಂತರ ಈ ಪಕ್ಷವು ಪಂಜಾಬಿ ಭಾಷೆ ಮತ್ತು ಸಂಸ್ಕೃತಿಗೆ ವಿಶೇಷ ಸ್ಥಾನಮಾನದ ಬೇಡಿಕೆಯನ್ನು ಇಟ್ಟಿದ್ದರು. ಒಕ್ಕೂಟ ಭಾರತದಲ್ಲಿ ಪಂಜಾಬ್ ರಾಜ್ಯದ ಬೇಡಿಕೆ ಮತ್ತು ಹೋರಾಟದ ಮೂಲಕ 1966ರಲ್ಲಿ ಪಂಜಾಬ್ ರಾಜ್ಯದ ಸ್ಥಾಪನೆಯಾಯಿತು. ಈ ಪಕ್ಷದಲ್ಲಿ ನಂತರ ದಿನಮಾನಗಳಲ್ಲಿ ವಿಂಗಡಣೆಯಾಗಿ ಒಂದು ಉಗ್ರವಾದಿ ಧೋರಣೆಯೊಂದಿಗೆ ಸಿಖ್ ರಾಷ್ಟ್ರದ ಸ್ವಾತಂತ್ರ್ಯತೆ ಬೇಡಿಕೆಯನ್ನು ಇಟ್ಟು ಅದನ್ನು ಖಲಿಸ್ತಾನ್ ಎಂದು ಕರೆದರು. ಆದರೆ ಬಹು ಅಕಾಲಿದಲ್ ಪಂಜಾಬನ್ನು ಭಾರತ ಒಕ್ಕೂಟ ಜೊತೆ ಇರೋದು ಬಯಸುತ್ತಾರೆ. ಈ ಪಕ್ಷದ ಪ್ರೆಸಿಡೆಂಟ್ ಸುಖ್ಬೀರ್ ಸಿಂಗ್ ಬಾದಲ್. ಇವರು ಕೇಂದ್ರದಲ್ಲಿ ಸದ್ಯ ಆಡಳಿತ ನಡೆಸುತ್ತಿರುವಂತಹ NDA ಜೊತೆ ಅಲೈನ್ಸನ್ನು ಹೊಂದಿದ್ದಾರೆ. ಇವರ ಚುನಾವಣೆ ಚಿಹ್ನೆಯನ್ನು ನಾವು ಇಲ್ಲೇ ನೋಡ್ಬೋದು. ಇದು ಸುಖ್ಬೀರ್ ಸಿಂಗ್ ಬಾದಲ್ ಅವರ ಚಿತ್ರ ಇಲ್ಲೇ ನಾವು ಕಾಣಬಹುದು. ಸೊ ಅದೇ ರೀತಿಯಲ್ಲಿ ನಮ್ಮ ಈ ಪ್ರಿಯ ಭಾರತದಲ್ಲಿ ಇಲ್ಲೇ ಪಂಜಾಬ್ ರಾಜ್ಯವನ್ನು ನಾವು ನೋಡ್ಬೋದು. ಇದರ ರಾಜಧಾನಿ ಚಂಡೀಗಢ. ಅದೇ ರೀತಿಯಲ್ಲಿ ನಾವು ನಮ್ಮ ಭಾರತದ ಇನ್ನೊಂದು ಮ್ಯಾಪ್ನಲ್ಲಿ ನಾವು ಇಲ್ಲೇ ಆಂಧ್ರ ಪ್ರದೇಶದ ಇಲ್ಲಿ ರಾಜ್ಯದ ಮ್ಯಾಪನ್ನು ನೋಡ್ಬೋದು. ಸೊ ಅದೇ ರೀತಿಯಲ್ಲಿ ಈಶಾನ್ಯ ಭಾರತದಲ್ಲಿ ಇನ್ನೊಂದು ಪ್ರಮುಖವಾದಂತಹ ಪ್ರಾದೇಶಿಕ ಪಕ್ಷವನ್ನು ನಾವು ಕಾಣ್ತೀವಿ. ಅದೇ ಆಸಾಂ ಗಣ ಪರಿಷತ್. ಇದರ ಚಿಹ್ನೆಯನ್ನು ನಾವು ನೋಡ್ಬೋದು. ಇಲ್ಲಿ ಒಂದು ಫ್ಲಾಗ್ ಇದೆ, ಅದರಲ್ಲಿ ಆನೆಯನ್ನು ಕಾಣ್ತಾ ಇದೆಯಲ್ಲ, ಇದು ಆಸಾಂ ಗಣ ಪರಿಷತ್ತದ ಈ ಪಕ್ಷದ ಚಿಹ್ನೆ ನಾವು ಕಾಣ್ತೀವಿ. ಇದು ನಮ್ಮ ಪ್ರಿಯ ಭಾರತದ ಇಲ್ಲಿ ಆಸಾಮನ್ನು ನಾವು ಕಾಣ್ತೀವಿ. ಇದರ ರಾಜಧಾನಿ ಗುವಾಹಟಿ ಇಲ್ಲಿ ನಾವು ಕಾಣ್ಬೋದು, ಚಿತ್ರದಲ್ಲಿ ನೋಡ್ಬೋದು. ಸೊ ಇಲ್ಲಿ ಈ ಪೂರ್ವ ಭಾರತದ ಆಸಾಂದಲ್ಲಿ ಸನ್ ಆಫ್ ಸಾಯಿಲ್ ಮತ್ತು ಸ್ಥಳೀಯ ಆದ್ಯತೆ ಎಂಬ ಸಿದ್ಧಾಂತದೊಂದಿಗೆ ಪ್ರಾದೇಶಿಕ ಪಕ್ಷದ ಉಗಮವಾಯಿತು. ಬ್ರಿಟಿಷ್ ಭಾರತದಲ್ಲಿ ಆಸಾಮವು ಬ್ರಿಟಿಷರ ಒಂದು ರಾಜ್ಯ ಅಥವಾ ಒಂದು ಪ್ರಾಂತ್ಯವಾಗಿತ್ತು. ಬ್ರಿಟಿಷರು ಆಸಾಂ ಪ್ರಾಂತ್ಯವನ್ನು ಬೆಂಗಾಲ್ ಪ್ರಾಂತ್ಯದ ಜೊತೆ ಸೇರಿಸಲಾಗಿತ್ತು. ಆಸಾಂದಲ್ಲಿ ಉನ್ನತ ಸರ್ಕಾರಿ ಹುದ್ದೆಗಳನ್ನು ಬೆಂಗಾಲಿ ಜನರಿಗೆ ಹೊಂದಿದರು. ನಂತರ ದಿನಗಳಲ್ಲಿ ಆಸಾಮನ್ನು ಪುನಃ ಬೆಂಗಾಲಿಯಿಂದ ಬೇರ್ಪಡಿಸಿದರು. ಆದರೆ ಆಸಾಂದಲ್ಲಿ ಉನ್ನತ ಪದವಿಯನ್ನು ಬೆಂಗಾಲಿಯವರು ಇದ್ದರು. 1985ರಲ್ಲಿ ಆಸಾಂ ಗಣ ಪರಿಷದದ ಪಕ್ಷದ ಸ್ಥಾಪನೆಯಾಯಿತು. ಆಸಾಮಿ ಜನರಿಗೆ ಎಂಬ ಪ್ರಚಾರವನ್ನು ಮಾಡಿದರು. 13 ಅಕ್ಟೋಬರ್ ಪ್ರಫುಲ್ ಕುಮಾರ್ ಮಹಂತ ಎಲೆಕ್ಟೆಡ್ ಆಸ್ ದಿ ಯಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್. ಇವರು ಸಹ ಇವತ್ತು ಪ್ರೆಸೆಂಟ್ NDA ಸರ್ಕಾರದೊಂದಿಗೆ ಅಲೈನ್ಸನ್ನು ಹೊಂದಿದ್ದಾರೆ. ಸೊ ಅದೇ ರೀತಿಯಲ್ಲಿ ನಾವು ಇನ್ನೊಂದು ಪ್ರಮುಖವಾದಂತಹ ಮತ್ತು ಇವತ್ತಿಗೆ ಪ್ರಚಲಿತವಾಗಿರುವಂಥ ಒಂದು ಪ್ರಾದೇಶಿಕ ಪಕ್ಷ ಶಿವಸೇನಾ. ಇಲ್ಲಿ ಶಿವಸೇನಾದ ನಾವು ಚುನಾವಣಾ ಚಿತ್ರವನ್ನು ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ಇಲ್ಲಿ ಬಾಲಾ ಠಾಕ್ರೆ ಈ ಪಕ್ಷದ ಸ್ಥಾಪಕರು ಹಾಗೂ ಅವರ ಮಗ ಮತ್ತು ಈಗಿನ ಮಹಾರಾಷ್ಟ್ರದ CM ಆಗಿರುವಂಥ ಮುಖ್ಯಮಂತ್ರಿ ಆಗಿರುವಂತಹ ಉದ್ಧವ್ ಠಾಕ್ರೆ ಅವರ ಚಿತ್ರವನ್ನು ಸಹ ಇಲ್ಲಿ ನಾವು ನೋಡ್ಬೋದು. ಸೊ ಪಶ್ಚಿಮ ಭಾರತದ ಮಹಾರಾಷ್ಟ್ರದಲ್ಲಿ ಇಲ್ಲಿಯ ಜನರಿಗೆ ಮರಾಠಿಗರು ಎಂದು ಕರೆಯುತ್ತಾರೆ. ಇವರ ಆಡುವ ಭಾಷೆ ಮರಾಠಿ. ಇವತ್ತಿನ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಇದು ಒಂದು ಪ್ರಾಂತ್ಯವಾಗಿತ್ತು. ಬಾಂಬೆ ಪ್ರಾಂತ್ಯದ ರಾಜಧಾನಿ ಬಾಂಬೆ ನಗರವಾಗಿತ್ತು. ಬಾಂಬೆ ಪ್ರಾಂತ್ಯವು ಈಗಿನ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳನ್ನು ಒಳಗೊಂಡಿತ್ತು. ಗುಜರಾತ್ ರಾಜ್ಯದ ಭಾಷೆ ಗುಜರಾತಿ. ಭಾರತದ ಪ್ರಮುಖ ಒಂದು ವ್ಯಾಪಾರಿ ಸಮೂಹ ಈ ಗುಜರಾತಿಗಳು ಆಗಿದ್ದಾರೆ. ಇವರು ಬಾಂಬೆಯಲ್ಲಿ ನೆಲೆ ನಿಂತರು. ಆದರೆ ಬಾಂಬೆಯಲ್ಲಿ ಹೆಚ್ಚು ಕೆಲಸಗಾರರು ಮರಾಠಿಗರು ಆಗಿದ್ದಾರೆ. ಇಲ್ಲಿ ಭಾರತದ ನಾನಾ ಭಾಗಗಳಿಂದ ತಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಇಲ್ಲೇ ಜನರು ಆಗಮಿಸಿದ್ದಾರೆ. ಇದು ಬಾಂಬೆಯನ್ನು ಭಾರತದ ದೊಡ್ಡ ಆರ್ಥಿಕ ನಗರವನ್ನಾಗಿ ಮಾಡಿದೆ. ಭಾರತದ ಸ್ವಾತಂತ್ರ್ಯ ನಂತರ 1960ರಲ್ಲಿ ಬಾಂಬೆ ಪ್ರಾಂತ್ಯವು 2 ರಾಜ್ಯಗಳಾಗಿ ಜಾರಿಗೆ ಬಂತು. ಒಂದು ಮಹಾರಾಷ್ಟ್ರ, ಇನ್ನೊಂದು ಗುಜರಾತ್. ಬಾಂಬೆ ಮರಾಠಿಗರ ಸಾಂಸ್ಕೃತಿಕ ನಗರವಾಗಿತ್ತು. ಮಹಾರಾಷ್ಟ್ರದ ಸ್ಥಾಪನೆಯಾದ ಮೇಲೆ ಬಾಂಬೆ ಪರಕೀಯರ ಆಳ್ವಿಕೆಗೆ ಮತ್ತು ಅದರ ಆಧಿಪತ್ಯವನ್ನು ಪರಕೀಯರು ವಶದಲ್ಲಿ ಇದೆ ಎಂಬ ಭಾವನೆಯು ಮರಾಠಿಗರ ಮನಸ್ಸಿನಲ್ಲಿತ್ತು. ಇವರ ಆಕ್ರೋಶ ಭಾರತದಿಂದ ಬಂದ ವಿಭಿನ್ನ ಭಾಗಗಳಿಂದ ವಲಸಿಗರಾಗಿದ್ದರು. 1966ರಲ್ಲಿ ಕಾರ್ಟೂನಿಸ್ಟ್ ಬಾಲಾ ಸಾಬ್ ಠಾಕ್ರೆಯವರು ಶಿವಸೇನಾ ಎಂಬ ಮರಾಠಿ ಪ್ರಾದೇಶಿಕ ಮತ್ತು ಹಿಂದೂ ರಾಷ್ಟ್ರೀಯವಾದಿ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದರು. ಈ ಪಕ್ಷವು ಹಲವು ಮೂಲ ಮರಾಠಿ ಹೆಸರನ್ನು ನಾಮಕರಣ ಮಾಡಿದರು. ಉದಾಹರಣೆಗೆ ಬಾಂಬೆಯನ್ನು ಮುಂಬೈ ಹೆಸರು ಪರಿವರ್ತನೆ ಮಾಡಿದರು.
ಪ್ರಸ್ತುತ ಮಹಾರಾಷ್ಟ್ರದಲ್ಲಿ ಶಿವಸೇನಾದ ಸಮ್ಮಿಶ್ರ ಸರ್ಕಾರ ಆಳ್ವಿಕೆಯಲ್ಲಿದೆ ಮತ್ತು ಉದ್ಧವ್ ಠಾಕ್ರೆ ಇದರ ಮುಖ್ಯಮಂತ್ರಿಯಾಗಿದ್ದಾರೆ. ಸೊ ಇದು ಬ್ರಿಟಿಷ್ ಕಾಲದ ಬಾಂಬೆ ಪ್ರಾಂತ್ಯವನ್ನು ನಾವು ನೋಡ್ತೀವಿ. ಇದು ಮಹಾರಾಷ್ಟ್ರ ಮತ್ತು ಗುಜರಾತ್ ಭಾಗಗಳನ್ನು ಒಳಗೊಂಡಿದೆ ಮತ್ತು ಈ ಮಿಡಲ್ನಲ್ಲಿ ಕಾಣ್ತಾ ಇರುವಂತಹ ಮಹಾರಾಷ್ಟ್ರ ರಾಜ್ಯವನ್ನು ಕಾಣಬಹುದು. ಅದೇ ರೀತಿಯಲ್ಲಿ ಈ ರೀತಿ ಬ್ರಿಟಿಷರ ಸಮಯದಲ್ಲಿ ಮದ್ರಾಸ್ ಪ್ರಾಂತ್ಯ, ಬಾಂಬೆ ಪ್ರಾಂತ್ಯ, ಬೆಂಗಾಲ್ ಪ್ರಾಂತ್ಯ, ಪಂಜಾಬ್ ಪ್ರಾಂತ್ಯ ಈ ರೀತಿ ಅವರು ಭಾಗಗಳನ್ನು ಮಾಡಿದರು ಆಡಳಿತಾನುಕೂಲಕ್ಕೋಸ್ಕರ. ಸೊ ಭಾರತದಲ್ಲಿ ಹಲವು ಪ್ರಾದೇಶಿಕ ಪಕ್ಷಗಳಿವೆ. ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್, ಹರಿಯಾಣದಲ್ಲಿ ಹರಿಯಾಣ ವಿಕಾಸ್ ಪಾರ್ಟಿ, ಮಣಿಪುರದಲ್ಲಿ ಮಣಿಪುರ್ ಪೀಪಲ್ಸ್ ಪಾರ್ಟಿ, ಗೋವಾದಲ್ಲಿ ಮಹಾರಾಷ್ಟ್ರವಾದಿ ಗೋಮತ್, ಸಿಕ್ಕಿಂದಲ್ಲಿ ಸಿಕ್ಕಿಂ ಡೆಮೊಕ್ರೆಟಿಕ್ ಫ್ರಂಟ್ ಎಕ್ಸೆಟ್ರಾ. ಸೊ ಇನ್ನಿತರ ರಾಜ್ಯಗಳ ಪಕ್ಷಗಳು ರಾಷ್ಟ್ರೀಯ ಪಕ್ಷದ ಒಡಕುಗಳಿಂದ ಹೊರಬಂದು ಬೇರೆ ಪಕ್ಷಗಳು ಸ್ಥಾಪಿಸಿದ್ದಾರೆ. ಉದಾಹರಣೆಗೆ ಕೇರಳ ಕಾಂಗ್ರೆಸ್, ತೃಣಮೂಲ್ ಕಾಂಗ್ರೆಸ್ ಆ್ಯಂಡ್ ಅದರ್ ಪಾರ್ಟೀಸ್, CPI, CPM ಎಕ್ಸೆಟ್ರಾ. ಸೊ ಇದು ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮತ್ತು ಮುಖ್ಯ ಪಾಯಿಂಟ್ಸ್ದೊಂದಿಗೆ ಇವತ್ತು ನಾವು ಈ ಟಾಪಿಕನ್ನು ಚರ್ಚೆಯನ್ನು ಮಾಡಿದ್ದೇವೆ. ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್.